ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 152. ನಿನ್ನ ನೋಡಿದರೆ ಈಗ ತಾನೇ ಮದುವೆಯಾಗಿ ಬಂದ ಹೊಸ ವಧು ಹಾಗೆ ಇದ್ದೀಯಾ? ಅದೇ ಲಜ್ಜೆ ನಾಚಿಕೆ ನಿನ್ನಲ್ಲಿ ಇನ್ನೂ ಹಾಗೇ ಇದೆ. ತುಸು ಕೆಂಪೇರಿದ ಅವಳ ಮೂಗನ್ನು ಹಿಂಡುತ್ತಾ ಹೇಳಿದ ವೇದಾಂತ್. ಸಾನು, ನೀನು ಸೋತ್ಬಿಟ್ಟೆ. ನಂಗೀಗ ಅತ್ಯಂತ ಹೆಚ್ಚು ಇಷ್ಟ ಅಂದರೆ ಎಂದವನು ಅವಳ ತುಟಿಗಳತ್ತ ಬಾಗಿ ಸಿಹಿ ಮುತ್ತಿಟ್ಟ. ಈ ಮುತ್ತಿನ ಮೇಲಾಣೆ ಸಾನು, ನನಗೆ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟ ಅಂದರೆ ಅಂದು ಮಧ್ಯಾಹ್ನ ಊಟವಾದ ಬಳಿಕ ತನ್ನ ಪಕ್ಕದಲ್ಲಿ ಬಂದು ಮಲಗಿದವನ ಬಳಿ ಕೇಳಿದಳು ಸನ್ನಿಧಿ. ವೇದಾಂತ್, ನಿಂಗೆ ಮಗ ಇಷ್ಟನೋ ಅಥವಾ ಮಗಳು ಇಷ್ಟನೋ? ಆವತ್ತು ಕೇಳಿದಾಗ ನೀನು ನನಗೆ ಸರಿಯಾಗಿ ಉತ್ತರ ಹೇಳಿಲ್ಲ. ಈಗ ನೋಡಿದರೆ ನಿಂಗೆ ಮಗಳೇ ಇಷ್ಟ ಅನಿಸುತ್ತೆ. ನಾನು ನಿನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಹಾಗೆ ಹೇಳ್ತಾ ಇರೋದು. ಯಾವಾಗಲೂ ನಿನ್ನ ಕೈಯಲ್ಲಿ ನಿನ್ನ ಮುದ್ದಿನ ಮಗಳೇ ಇರೋದು. ನಿಜ ಹೇಳು ವೇದ್, ನಿಂಗೆ ನಿನ್ನ ಮುದ್ದಿನ ಮಗಳು ಹೆಚ್ಚು ಇಷ್ಟ ಅಲ್ವಾ? ಸನ್ನಿಧಿ ತಾನು ಗರ್ಭಿಣಿಯಾಗಿದ್ದಾಗ ಎಷ್ಟೋ ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಳು. ಆದರೆ ಅವನು ನುಣುಚಿಕೊಳ್ಳುತ್ತಿದ್ದ. ವೇದಾಂತ್ ಅವಳತ್ತ ಬಾಗಿ ಅವಳ ಕೆನ್ನೆಯನ್ನು ಹಿಂಡುತ್ತಾ, ನನಗೆ ಈ ಮಗು ತುಂಬ ಇಷ್ಟ ಎಂದು ಕಣ್ಣು ಮಿಟುಕಿಸಿದಾಗ ಅವಳ ಕೆನ್ನೆಯಲ್ಲಿ ಲಜ್ಜೆ ಆವರಿಸಿತ್ತು. ನಿನ್ನ ನೋಡಿದರೆ ಏನು ಅನಿಸುತ್ತೆ ಗೊತ್ತಾ? ಈಗ ತಾನೇ ಮದುವೆಯಾಗಿ ಬಂದ ಹೊಸ ವಧು ಹಾಗೆ ಇದೆಯಾ? ಅದೇ ಲಜ್ಜೆ ನಾಚಿಕೆ ನಿನ್ನಲ್ಲಿನ್ನೂ ಹಾಗೇ ಇದೆ. ಸಾನು, ಪ್ರತಿ ಬಾರಿ ನಿನ್ನ ನೋಡುವಾಗಲೂ ತುಂಬ ಫ್ರೆಶ್ ಆಗಿ ಕಾಣಿಸ್ತೀಯಾ. ನಿನ್ನ ನೋಡಿದಾಗ ಮೊದಲ ಬಾರಿ ನೋಡ್ತಾ ಇದ್ದೀನಿ ಈ ಮುದ್ದು ಮುಖಾನ ಅನಿಸುತ್ತೆ. ನಿನ್ನ ನೋಡಿದರೆ ಯಾರು 2 ಮಕ್ಕಳ ಅಮ್ಮ ಅಂತ ಹೇಳೋದೇ ಇಲ್ಲ, ಅಷ್ಟು ಎಳಸಾಗಿ ಮುದ್ದಾಗಿದ್ದೀಯಾ. ವೇದಾಂತ್ ಮನಸಾರೆ ಅವಳನ್ನು ಹೊಗಳುತ್ತಿದ್ದ. ವೇದಾಂತ್, ನೀನು ಮಾತು ಮರೆಸ್ತಾ ಇದ್ದೀಯಾ? ಇದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ನಸು ಮುನಿಸಿನಿಂದ ಮುಖ ತಿರುಗಿಸಿಕೊಂಡಳು ಸನ್ನಿಧಿ. ವೇದಾಂತ್ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಳ್ಳುತ್ತಾ ತುಸು ಕೆಂಪೇರಿದ ಅವಳ ಮೂಗನ್ನು ಹಿಂಡುತ್ತಾ ಹೇಳಿದ. ಸಾನು, ನಿಂಗೆ ನೆನಪಿದೆಯಾ ಆವತ್ತು ಮದುವೆಯಾದ ಹೊಸದರಲ್ಲಿ ನೀನು ನನ್ನ ಹತ್ರ ಕೇಳಿದ್ದೆ ನಿಂಗೆ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟ ಯಾರು ಅಂತ? ಅಂದಿನ ದಿನವನ್ನು ನೆನಪಿಸುತ್ತಾ ಹೇಳಿದ ವೇದಾಂತ್. ನೆನಪಿದೆ, ನಿಂಗೆ ನಿಮ್ಮಮ್ಮನನ್ನು ಕಂಡ್ರೆ ತುಂಬ ಇಷ್ಟ ಅಂತ ಹೇಳಿದ್ದೆ. ಆದರೆ ಈಗ ಅದನ್ನು ಬದಲಾಯಿಸ್ಕೊಂಡು ನಿನ್ನ ಮಗಳು ಅಂತೀಯ ಅಲ್ವಾ? ನನ್ನ ಸ್ಥಾನ ಇನ್ನೂ ಕೆಳಗೆ ಇಳಿಯುತ್ತೆ ಅನಿಸುತ್ತೆ. ವೇದಾಂತ್ ಅವಳ ಮುಖವನ್ನೇ ನೋಡುತ್ತಿದ್ದ. ಹಾಗೆ ಹೇಳಿದವಳ ಮುಖದಲ್ಲಿ ಲವಲೇಶವು ಅಸೂಯೆ ಕಾಣಿಸುತ್ತಲೇ ಇರಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅವನ ಪ್ರೀತಿಯ ಬಟ್ಟಲಲ್ಲಿ ಅವಳಿಗೆ ವಿಶೇಷವಾದ ಸ್ಥಾನವಿದೆ ಎಂದು. ಬಹುಶಃ ವೇದಾಂತ್ ಅವನನ್ನು ಅಷ್ಟು ಪ್ರೀತಿಸುತ್ತಿದ್ದನೋ ಇಲ್ಲವೋ ಗೊತ್ತಿಲ್ಲ. ಅವಳನ್ನಂತೂ ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಅದನ್ನವನು ಬಾಯಲ್ಲಿ ಹೇಳಬೇಕಾಗಿರಲಿಲ್ಲ. ಅವನ ನಡೆ ನುಡಿಗಳಿಂದ, ಅವನ ಒಲವು ತುಂಬಿದ ನೋಟ, ಪ್ರೀತಿಯ ಸ್ಪರ್ಶದಿಂದಲೇ ಅವಳು ಅರ್ಥ ಮಾಡಿಕೊಂಡಿದ್ದಳು. ಸಾನು, ನೀನು ಸೋತ್ಬಿಟ್ಟೆ. ನಂಗೀಗ ಅತ್ಯಂತ ಹೆಚ್ಚು ಇಷ್ಟ ಅಂದರೆ ಎಂದವನು ಅವಳ ತುಟಿಗಳತ್ತ ಬಾಗಿ ಸಿಹಿ ಮುತ್ತಿಟ್ಟ. ಈ ಮುತ್ತಿನ ಮೇಲಾಣೆ ಸಾನು, ನನಗೆ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟ ಅಂದರೆ ಎಂದು ಹೇಳಿದವನು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ. ಅವನು ತಾಯಿಯ ಹೆಸರು ಹೇಳುತ್ತಾನೋ ಅಥವಾ ಮಗಳ ಹೆಸರೆಂದು ಹೇಳುತ್ತಾನೋ? ಕುತೂಹಲದಿಂದ ಉತ್ತರಕ್ಕಾಗಿ ಕಿವಿಯೆಲ್ಲ ಕಣ್ಣಾಗಿಸಿ ಕೇಳುತ್ತಿರಲು ವೇದಾಂತ್ ಅವಳ ಕಿವಿಗಳ ಬಳಿ ಬಾಗಿ ಕಿವಿಯ ಮೆದುವಿಗೆ ಮುತ್ತಿಟ್ಟವನು ಅವಳ ಕಿವಿಯಲ್ಲಿ ಪಿಸುದನಿಯಲ್ಲಿಯೇ ಹೇಳಿದ್ದ. ಅದು ನನ್ನ ಹುಡುಗಿನೇ, ನನ್ನ ಸಾನು ನನಗೆ ತುಂಬ ತುಂಬ ಇಷ್ಟ. ಸಾನು, ನೀನು ನನ್ನ ಬಿಟ್ಟು ಹೋದಾಗ ನಿನ್ನ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಇನ್ಮುಂದೆ ನನ್ನ ನಿರ್ಧಾರದಲ್ಲಿ ಯಾವತ್ತೂ ಬದಲಾಗಲ್ಲ. ಸಾನು, ನಿನ್ನ ಜಾಗವನ್ನು ಯಾರಿಗೂ ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ನಿನ್ನ ಪಡ್ಕೊಳ್ಳೋಕೆ ನಾನು ಅದೆಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟಿಯಾ ನೀನು? ಅವಳ ಕಣ್ಣುಗಳಲ್ಲಿ ಸಂತೋಷದ ಸಿಹಿ ಕಣ್ಣೀರಿನ ಬುಗ್ಗೆ ಕಾಣಿಸಿತು. ಈಗಲೂ ವೇದಾಂತ್ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಲಿಲ್ಲವಲ್ಲ. ಅದಕ್ಕಾಗಿ ಹೇಳಿದ. ಹಾಂ, ಈಗ ನನ್ನ ಮತ್ತೆ ಬೈಬೇಡ. ನಿಂಗೆ ನಾನು ಮಗಳನ್ನು ಹೆಚ್ಚು ಇಷ್ಟಪಡುವ ಹಾಗೆ ಕಾಣಿಸ್ತಿರಬಹುದು. ಅದಕ್ಕೆ ಕಾರಣ ನಮ್ಮಮ್ಮ. ನೀನು ಅಬ್ಸರ್ವ್ ಮಾಡಿದ್ದೀಯಾ ಸಾನು? ಅಮ್ಮಂಗೆ ಮೊದಲಿಂದಲೂ ಗಂಡು ಮಕ್ಕಳ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿನೇ. ಯಾಕೆಂದರೆ ಅವರು ನಮ್ಮ ವಂಶವನ್ನು ಬೆಳಗುವವರು ಅಂತ ಮಾತ್ರ ಅಲ್ಲ, ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳನ್ನು ಮನೆಗೆ ತಂದಾಗ ಮನೆ ತುಂಬಿಕೊಳ್ಳುತ್ತದೆ. ಹೆಣ್ಣು ಮಕ್ಕಳಾದರೆ ಮನೆ ಖಾಲಿ ಮಾಡಿ ಇನ್ನೊಬ್ಬರ ಮನೆ ಬೆಳಗೋಕೆ ಹೊರಟು ಹೋಗ್ತಾರೆ ಅಂತ. ಹೆತ್ತು ಹೊತ್ತು ಪ್ರೀತಿಯಿಂದ ಸಾಕಿದ ಮಗಳನ್ನು ಇನ್ನೊಬ್ಬರ ಮನೆಗೆ ಕೊಡುವಾಗ ಆಗೋ ನೋವನ್ನು ನಮ್ಮಮ್ಮಂಗೆ ಸಹಿಸಿಕೊಳ್ಳೋಕೆ ಆಗಲ್ವಂತೆ. ಕುಸುಮ ಅವರು ಹಿಂದೊಮ್ಮೆ ಅವನ ಬಳಿ ಹೇಳಿದ್ದ ಕಾರಣವನ್ನು ಇಂದು ಮಡದಿಯ ಮುಂದಿಟ್ಟಿದ್ದ ವೇದಾಂತ್. ತನ್ನ ಅತ್ತೆಗೆ ಗಂಡು ಮಕ್ಕಳೆಂದರೆ ಇಷ್ಟ ಎಂದು ಸನ್ನಿಧಿಗೆ ಯಾವಾಗಲೂ ಅರ್ಥವಾಗಿತ್ತು. ಆದರೆ ಕಾರಣ ಇಂದು ಸ್ಪಷ್ಟವಾಯಿತು. ಓ, ಹಾಗಾದರೆ ನಿಮ್ಮಮ್ಮಂಗೆ ಮಗಳಿಗಿಂತ ಸೊಸೆ ಇಷ್ಟ ಅನ್ನು? ಆಫ್ಕೋರ್ಸ್ ಇದ್ರೂ ಇರಬಹುದು. ಅದು ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಸಾನು. ಅಮ್ಮ ಯಾವಾಗಲೂ ಗಂಡು ಮಗು ಅಂದರೆ ಮುದ್ದು ಮಾಡೋದು ನೋಡಿ ನನ್ನ ಮಗಳಿಗೆ ಸಿಗೋ ಪ್ರೀತಿಯಲ್ಲಿ ಕಡಿಮೆ ಆಗುತ್ತೋ ಅನಿಸುತ್ತೆ. ಅದಕ್ಕಾಗಿ ನಾನು ಮಗಳನ್ನು ಜಾಸ್ತಿ ಮುದ್ದು ಮಾಡೋದು. ನನ್ನ ಜೊತೆ ಇದ್ದಷ್ಟು ದಿನ ನಾನವಳನ್ನು ತುಂಬ ತುಂಬ ಮುದ್ದು ಮಾಡ್ತೀನಿ. ಅದಕ್ಕೆ ನಿಂಗೆ ಜಲಸಿಲ್ಲ ತಾನೇ? ಪತ್ನಿಯತ್ತ ಕುಡಿನೋಟ ಬೀರುತ್ತಾ ಕೇಳಿದ ವೇದಾಂತ್. ಇಲ್ಲಾಂದರೆ ಇಲ್ಲಿಗೊಂದು ಸ್ವೀಟ್ ಕಿಸ್ ಕೊಡು ಎಂದು ತನ್ನ ಬೇಡಿಕೆಯನ್ನು ಅವಳ ಮುಂದೆ ಇಟ್ಟು ತನ್ನ ಕೆನ್ನೆಯತ್ತ ಬೆಟ್ಟು ಮಾಡಿ ತೋರಿಸಿದ.
ಅದನ್ನವನು ಕೇಳಲೇಬೇಕಾಗಿರಲಿಲ್ಲವೇನೋ ಎಂಬಂತೆ ಅವನು ಮಾತು ಮುಗಿಸುವ ಮೊದಲೇ ಅವನ ಎರಡೂ ಕೆನ್ನೆಗೂ ಮುದ್ದಿಟ್ಟಿದ್ದಳು ಸನ್ನಿಧಿ. ಐ ಲವ್ ಯು ವೇದಾಂತ್. ಅವಳಿಂದ ಅಷ್ಟೇ ಹೇಳಲು ಸಾಧ್ಯವಾಗಿದ್ದು. ಅವಳ ಸ್ವರ ಆರ್ದ್ರವಾಗಿತ್ತು. ಸಾನು, ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅನ್ಕೋತೀನಿ. ಐ ಆಮ್ ವೆರಿ ಮಚ್ ಟಯರ್ಡ್ ಸಾನು. ನಿದ್ದೆ ಬರ್ತಾ ಇದೆ, ನೀನು ಮಲಕೋ ಎಂದವನು ತನ್ನ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡಿದ್ದ. ಅವನ ಕೈಗಳು ಅವಳ ತೋಳುಗಳನ್ನು ನೇವರಿಸುತ್ತಿದ್ದವು. ಅಭ್ಯಾಸ ಬಲದಿಂದ ವೇದಾಂತ್ ರೂಮ್ನ ಬಾಗಿಲು ಲಾಕ್ ಮಾಡಿಕೊಂಡು ಪತ್ನಿಯ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡಿದ್ದ. ಸನ್ನಿಧಿಯು ಅವನ ಪಕ್ಕದಲ್ಲಿ ಅವನ ಮುಖವನ್ನೇ ತನ್ಮಯತೆಯಿಂದ ನೋಡುತ್ತಾ ಮಲಗಿದ್ದವಳಿಗೆ ನಿದ್ದೆ ಯಾವಾಗ ಆವರಿಸಿತ್ತೋ ಅವಳಿಗೆ ಗೊತ್ತಾಗಲಿಲ್ಲ. ಎಲ್ಲರೂ ನಿದ್ದೆ ಮಾಡಿದ್ದರು. ಎಷ್ಟೋ ಹೊತ್ತಿನ ಬಳಿಕ ಗಂಡು ಮಗು ಎದ್ದು ಅಳುವಾಗಲೇ ಅವರಿಬ್ಬರಿಗೂ ಎಚ್ಚರವಾಗಿದ್ದು. ನೀನು ಮಲಕ್ಕೋ ಚಿನ್ನ, ನಾನು ಎದ್ದು ಅವನಿಗೆ ಏನು ಬೇಕು ಅಂತ ನೋಡ್ತೀನಿ. ಬಹುಶಃ ಡೈಪರ್ ಒಳಗೆ ಕೆಲಸ ಮಾಡಿರಬೇಕು ಎಂದವನು ನಗುತ್ತಾ ಮಗನನ್ನು ಎತ್ತಿಕೊಂಡಿದ್ದ. ಅಷ್ಟರಲ್ಲಿ ಹೊರಗೆ ಬಾಗಿಲ ಸದ್ದಾಯಿತು. ಯಾರೋ ಬಾಗಿಲನ್ನು ತಟ್ಟುತ್ತಿದ್ದರು. ವೇದಾಂತ್ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡೇ ಬಾಗಿಲು ತೆರೆದಾಗ ಕುಸುಮ ಅವರು ನಿದ್ದೆ ಮುಗಿಸಿ ಬಂದಿದ್ದರು. ಅವಳಿನ್ನೂ ಹಸಿ ಬಾಣಂತಿ. ರೂಮ್ನಲ್ಲಿ ಗಂಡ ಹೆಂಡತಿ ಬಾಗಿಲು ಹಾಕಿ ಮಲಗುವುದೆಂದರೆ ಕುಸುಮಾಗೆ ಅದು ರುಚಿಸಿರಲಿಲ್ಲ. ಆದರೆ ಮಗನ ಮುಂದೆ ಹೇಳುವ ಧೈರ್ಯ ಆಕೆಗೆ ಇರಲಿಲ್ಲ. ವೇದಾಂತ್ನ ಕೈಯಲ್ಲಿದ್ದ ಮೊಮ್ಮಗನನ್ನು ಪಡೆದುಕೊಂಡರು. ಅದರತ್ತ ಗಮನ ಹರಿಸಿದರು ಕುಸುಮ. ವೇದಾಂತ್ ಹೊರಗೆ ಹೋದ ಬಳಿಕ ಸಮಯ ಸಾಧಿಸಿ ಕುಸುಮ ಅವರು ಸೊಸೆಯ ಬಳಿ ಬಂದು, ಸಾನು, ನೀನಿನ್ನೂ ಹಸಿ ಬಾಣಂತಿ, ಬಾಗಿಲು ಲಾಕ್ ಮಾಡಿಕೊಂಡು ಮಲ್ಕೋಬೇಡ ಅಂತ ಹೇಳ್ಬಿಡು ನಿನ್ನ ಗಂಡನ ಹತ್ರ ಎಂದಾಗ ಅವಳ ಮುಖ ಅವಮಾನದಿಂದ ಕೆಂಪಗಾಯಿತು. ಕುಸುಮ ಅವರ ಮಾತು ಮುಖಕ್ಕೆ ಬೀಸಿ ಹೊಡೆದಂತಾಗಿತ್ತು. ವೇದಾಂತ್ನ ತಾಯಿ ಅವನನ್ನು ಅರ್ಥ ಮಾಡಿಕೊಂಡಿದ್ದಕ್ಕಿಂತಲೂ ಹೆಚ್ಚು ಅವಳು ಅವನನ್ನು ಅರ್ಥ ಮಾಡಿಕೊಂಡಿದ್ದಳು. ಅಂದು ಮದುವೆಯಾಗಿ 1 ವರ್ಷ ಪೂರ್ತಿ ಅವಳಿಗಾಗಿ ಅತ್ಯಂತ ತಾಳ್ಮೆಯಿಂದಲೇ ಕಾದಿದ್ದ ಅಂತಹವನು ಈಗ ಅವಳಿಗೆ ತೊಂದರೆ ಕೊಡುವನೇ? ಖಂಡಿತ ಇಲ್ಲ. ಪಾಪ, ತುಂಬ ಆಯಾಸಗೊಂಡಿದ್ದ. ಅದಕ್ಕಾಗಿ ಅವನ ಬೆಡ್ ಮೇಲೆ ಅವನನ್ನು ಮಲಗಿದ್ದು ತಪ್ಪು ಎಂದು ಹೇಳಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ಒಂದು ವೇಳೆ ಹಾಗೇನಾದರೂ ಹೇಳಿದರೆ ಅವನ ಮನಸ್ಸು ಅದೆಷ್ಟು ನೊಂದುಕೊಳ್ಳಬಹುದು? ಮುಖ ಸಪ್ಪಗೆ ಮಾಡಿಕೊಂಡು ಕಣ್ತಗ್ಗಿಸಿದ್ದಳು ಸನ್ನಿಧಿ. ನೀನು ಬೇಜಾರು ಮಾಡ್ಕೋಬೇಕು ಅಂತ ನಾನು ಹೇಳಿದ್ದಲ್ಲ, ನಿನ್ನ ಒಳ್ಳೆಯದಕ್ಕೆ ಹೇಳಿದೆ. ಕುಸುಮ ಅವರು ತಮ್ಮ ಮಾತನ್ನು ಸಮರ್ಥಿಸಿಕೊಂಡಿದ್ದರು. ಆದರೆ ಯಾವುದೇ ಕಾರಣಕ್ಕೂ ಸನ್ನಿಧಿಗೆ ವೇದಾಂತ್ ಬಳಿ ಅದನ್ನು ಹೇಳುವ ಮನಸ್ಸೇ ಇರಲಿಲ್ಲ. ಸನ್ನಿಧಿಯ ಡೆಲಿವರಿ ಟೈಮ್ನಲ್ಲಿ ಅವಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ವೇದಾಂತ್ ಬರಿಗಾಲಿನಲ್ಲಿ ಚಾಮುಂಡಿ ಬೆಟ್ಟ ಹತ್ತಿ ಬಂದು ತಾಯಿಯ ಸೇವೆ ಮಾಡುತ್ತೇನೆಂದು ಹರಕೆ ಹೊತ್ತಿದ್ದನಲ್ಲ. ಕಾಲ್ನಡಿಗೆಯಲ್ಲಿ ವೇದಾಂತ್ ಅಂದು ಹರಕೆ ತೀರಿಸಲೆಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ. ಬೆಟ್ಟದ ಪಾದದವರೆಗೆ ಕಾರಿನಲ್ಲಿ ಬಂದವನು ತನ್ನ ಚಪ್ಪಲ್ನನ್ನು ಕಾರಲ್ಲಿ ಬಿಟ್ಟು ಕೈಯಲ್ಲಿ ಅರಶಿನ ಕುಂಕುಮದ ಬಟ್ಟಲನ್ನಿಟ್ಟು ಪ್ರತಿ ಮೆಟ್ಟಿಲುಗಳಿಗೂ ಅರಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ಪೂಜೆ ಮಾಡುತ್ತಾ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದ. ಹುಟ್ಟು ಶ್ರೀಮಂತನಾದ ವೇದಾಂತ್ ಐಷಾರಾಮಿ ಬದುಕನ್ನು ಅನುಭವಿಸಿದವನು. ಇದೇ ಮೊದಲ ಬಾರಿಗೆ ಅವನು ಚಾಮುಂಡಿ ಬೆಟ್ಟವನ್ನು ಬರಿಗಾಲಲ್ಲಿ ಹತ್ತುತ್ತಿರುವುದು. ಹಿಂದಿನ ದಿನ ರಾತ್ರಿ ಮಕ್ಕಳಿಬ್ಬರು ನಿದ್ದೆ ಮಾಡಿರಲಿಲ್ಲ. ವಾಸಂತಿಯವರು ಒಂದು ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ಕುಸುಮ ಅವರಿಗೆ BP ಹೆಚ್ಚಾಗಿದ್ದರಿಂದ ಅವರು ರೆಸ್ಟ್ ಮಾಡುತ್ತಿದ್ದರು. ಇನ್ನೊಂದು ಮಗುವನ್ನು ನೋಡಿಕೊಳ್ಳಲು ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದ ವೇದಾಂತ್ ಮೊದಲ 600 ಮೆಟ್ಟಿಲುಗಳನ್ನು ಹತ್ತುವುದು ತುಸು ಪ್ರಯಾಸವೇ ಸರಿ. ಸುಮಾರು 750 ಮೆಟ್ಟಿಲುಗಳನ್ನು ಹತ್ತಿದ್ದ. ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಸುಸ್ತು, ಆಯಾಸ ಜಾಸ್ತಿಯಾಗುತ್ತಿತ್ತು ವೇದಾಂತ್ಗೆ. ಉಪವಾಸ ಬಂದಿದ್ದನಲ್ಲ, ಹಸಿವು ಬೇರೆ ಆಗುತ್ತಿತ್ತು. ಮೆಟ್ಟಿಲು ಹತ್ತುತ್ತಿದ್ದಾಗ ಅವನಿಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು. ಆದರೂ ನಿಧಾನವಾಗಿ ಜಾಗ್ರತೆಯಿಂದಲೇ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದ. ಪೂರ್ತಿ ಕತ್ತಲು ಕಂಡಂತಾಗಿತ್ತು. ಅವನು ಕಾಲಿಟ್ಟಿದ್ದು ಭಕ್ತಾದಿಗಳು ಅಲ್ಲಿ ಒಡೆದಿದ್ದ ತೆಂಗಿನ ಚಿಪ್ಪಿನ ಮೇಲಾಗಿತ್ತು. ಆ ನೋವಿನಿಂದ ಚೀರಿ ಅಲ್ಲಿಯೇ ಕುಳಿತ ವೇದಾಂತ್. ಶುಕ್ರವಾರ ಬೆಳಗಿನ ಹೊತ್ತಾದ್ದರಿಂದ ತುಂಬ ಭಕ್ತಾದಿಗಳು ಅಲ್ಲಿ ಬೆಟ್ಟ ಹತ್ತಿ ಹೋಗುತ್ತಿದ್ದರು. ಆದರೆ ಪರಿಚಯದವರಾಗಲಿ ಸಂಬಂಧಿಕರಾಗಲಿ ಯಾರೂ ಕಾಣಿಸಲಿಲ್ಲ. ಒಂದಿಬ್ಬರು ಅವನ ಬಳಿ ಬಂದು ಏನಾದರೂ ಸಹಾಯ ಬೇಕೇ ಎಂದು ಕೇಳಿದಾಗ ಅವನಿಗೆ ಸಂಕೋಚವಾಗಿ, ಏನು ಬೇಡ ಥ್ಯಾಂಕ್ ಯು, ಅಂತ ಗಾಯ ಏನೂ ಆಗಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ನಾನೇ ಹೋಗ್ತೀನಿ ಎಂದು ನಯವಾಗಿ ನಿರಾಕರಿಸಿದ್ದ ವೇದಾಂತ್. ಯಾವಾಗಲೂ ಶೂ ಅಥವಾ ಚಪ್ಪಲು ಹಾಕುತ್ತಿದ್ದುದರಿಂದ ಕಾಲು ತುಂಬ ಮೃದುವಾಗಿತ್ತು. ಕಾಲಿಟ್ಟ ತಕ್ಷಣವೇ ತೆಂಗಿನ ಚಿಪ್ಪು ಚುಚ್ಚಿ ರಕ್ತ ಬರಲಾರಂಭಿಸಿತ್ತು. ಅವನು ಮತ್ತೆ ಕಾಲನ್ನು ನೆಲದಲ್ಲಿಟ್ಟಾಗ ರಕ್ತ ದಳದಳನೆ ಸೋರಲಾರಂಭಿಸಿತ್ತು. ಅವನು ಇದ್ದಲ್ಲಿಂದ 2 ಮೆಟ್ಟಿಲ ಬಲಬದಿಯ ತುದಿಯ ಕೆಳಭಾಗದಲ್ಲಿ 900 ಎಂದು ಬರೆದಿದ್ದು ಕಾಣಿಸಿತು. ಅಂದರೆ ಇನ್ನೂ ಸರಿಸುಮಾರು 100 ಮೆಟ್ಟಿಲುಗಳಷ್ಟು ಏರಬೇಕಾಗಿತ್ತು ವೇದಾಂತ್ಗೆ. ಕಾಲಿನ ನೋವಿನಿಂದಾಗಿ ಒಂದೊಂದು ಮೆಟ್ಟಿಲುಗಳನ್ನು ಏರುವುದು ತುಂಬ ಪ್ರಯಾಸವಾಗಿತ್ತು. ಅವನು ಅಂದು ಒಬ್ಬನೇ ಬೆಟ್ಟಕ್ಕೆ ಬಂದಿದ್ದ. ಜೊತೆಗೆ ಯಾರೂ ಇರಲಿಲ್ಲ. ಮನೆಯಲ್ಲಿ ಗೊತ್ತಾದರೆ ಗಾಬರಿಯಾಗುತ್ತಾರೆಂದು ಅವರಿಗೆ ವಿಷಯ ತಿಳಿಸಲು ಹೋಗಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಮಿಸಿಕೊಂಡವನು
ತನ್ನ ಬೆನ್ನ ಹಿಂದಿದ್ದ ಬ್ಯಾಗ್ನಿಂದ ನೀರಿನ ಬಾಟಲ್ ತೆಗೆದು ಗಾಯವನ್ನು ತೊಳೆದುಕೊಂಡು ತನ್ನ ಕರ್ಚೀಫನ್ನೇ ಕಾಲಿನ ಗಾಯಕ್ಕೆ ಕಟ್ಟಿಕೊಂಡ. ಮತ್ತೆ ಬೆಟ್ಟ ಹತ್ತತೊಡಗಿದ್ದ. ಅವನಿಗೆ ಕಾಲು ನೋವು ವಿಪರೀತವಾಗಿತ್ತು. ಪ್ರಯಾಣ ಮುಂದುವರಿಸಿದ. ಹಠ ಮಾಡಿ ಹೋಗಿ ತಾಯಿ ಚಾಮುಂಡಿಗೆ ದರ್ಶನ ಮಾಡಿ ಅರ್ಚನೆ ಪೂಜೆ ಮಾಡಿಸಿ ತನ್ನ ಹರಕೆಯನ್ನು ತೀರಿಸಿಕೊಂಡು ಒಂದು ಕಡೆ ಕುಳಿತವನು ತಂದೆಗೆ ಕಾಲ್ ಮಾಡಿದ್ದ. ಬೆಳಗ್ಗೆ 7:30 ಗಂಟೆ ಸುಮಾರಿಗೆ ವಿಶ್ವನಾಥ್ ಅವರಿಗೆ ಒಂದು ಕರೆ ಬಂದಿತ್ತು. ಹೌದಾ, ತುಂಬ ಏಟಾಗಿದ್ಯಾ? ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆಯಾ ಎಂದು ವಿಶ್ವನಾಥ್ ಅವರು ಕೇಳಿದರು. ಅತ್ತಲಿಂದ ಏನು ಉತ್ತರ ಬಂತು ಎಂದು ಮನೆಯಲ್ಲಿದ್ದವರಿಗೆ ಗೊತ್ತಾಗಲಿಲ್ಲ. ಡ್ರೈವಿಂಗ್ ಮಾಡೋಕೆ ಆಗಲ್ಲ ಅಂದರೆ ನಾನು ಬರ್ತೀನಿ, ನೀನು ಅಲ್ಲೇ ಇರು, ಡಾಕ್ಟರ್ ಹತ್ರ ಹೋಗೋಣ ಎಂದು ಹೇಳಿದಾಗ ಮನೆಯವರೆಲ್ಲರೂ ಗಾಬರಿಯಾಗಿದ್ದರು. ಅಲ್ಲೇ ಇದ್ದು ಸಂಭಾಷಣೆಗಳನ್ನು ಕೇಳಿಸುತ್ತಿದ್ದ ಕುಸುಮ ಅವರಿಗೆ ತಮ್ಮ ಮಗನಿಗೇನು ಆಗಿದೆ ಎಂದು ಅರಿವಾಗಿತ್ತು. ಆದರೆ ಸನ್ನಿಧಿ ಅಲ್ಲಿರಲಿಲ್ಲ. ಅವಳಿಗೇನೂ ಗೊತ್ತೇ ಆಗಿರಲಿಲ್ಲ. ವೀಕ್ಷಕರೇ, ನಿಮಗೆ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.